ಮಾಲೂರು ಕಾಂಗ್ರೆಸ್ ಶಾಸಕರಿಗೆ ಬಿಗ್ ಶಾಕ್. ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆ ಅಸಿಂಧು ಅಂತ ಹೇಳಲಾಗಿದೆ. ಮರು ಮತ ಎಣಿಕೆ ನಡೆಸೋದಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹೈಕೋರ್ಟ್ನಿಂದ ಮಹತ್ವದ ಆದೇಶ ಇದು. 248 ಮತಗಳ ಅಂತರ, ಕೇವಲ 248 ಮತಗಳ ಅಂತರದಿಂದ ನಂಜೇಗೌಡ ಗೆದ್ದಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಮತ ಎಣಿಕೆಯಲ್ಲಿ ಲೋಪವಾಗಿದೆ ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಮೊರೆ ಹೋಗಿದ್ದ ಮಂಜುನಾಥ್ ಗೌಡ ನಂಜೇಗೌಡ ಆಯ್ಕೆಯನ್ನ ಇದೀಗ ಹೈಕೋರ್ಟ್ ಅಸಿಂಧುಗೊಳಿಸಿದೆ. ಶಾಸಕ ನಂಜೇಗೌಡ ಅವರಿಗೆ 30 ದಿನಗಳ ತಾತ್ಕಾಲಿಕ ರಿಲೀಫ್, ತನ್ನದೇ ಆದೇಶಕ್ಕೆ 30 ದಿನಗಳ ತಡೆ ನೀಡಿದೆ ಹೈಕೋರ್ಟ್. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಅವಕಾಶ. ಶಾಸಕ ನಂಜೇಗೌಡಗೆ 30 ದಿನಗಳ ತಾತ್ಕಾಲಿಕ ರಿಲೀಫ್, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ತನ್ನದೇ ಆದೇಶಕ್ಕೆ 30 ದಿನಗಳ ತಡೆ ನೀಡಿದೆ ಹೈಕೋರ್ಟ್. ನಂಜೇಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮರು ಮತ ಎಣಿಕೆ ಆದೇಶವನ್ನು ಸ್ವಾಗತಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. 30 ದಿನಗಳಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ, ಹಾಗಾಗಿ ನಾನು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ ಅಂತ ನಂಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಮಂಜುನಾಥ್ ಗೌಡ ಹೈಕೋರ್ಟ್ ಮೆಟ್ಟಲನ್ನ ಹರಿತಿದ್ರು. ಈ 248 ಮತಗಳ ಗೆಲುವು ಏನಿದೆಯಲ್ಲ, ಇದರಲ್ಲಿ ಲೋಪವಾಗಿದೆ, ಮತ ಎಣಿಕೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೈಕೋರ್ಟ್ ಅದಕ್ಕೆ ಮರು ಮತ ಎಣಿಕೆಗೂ ಕೂಡ ಅವಕಾಶವನ್ನು ಕೊಟ್ಟಿತ್ತು. ಅಂದ್ರೆ ಅಸಿಂಧು ಈ ಆಯ್ಕೆ ಅಂತ ಆಲ್ರೆಡಿ ಹೇಳಿತ್ತು. ಆದರೆ ತನ್ನದೇ ಆದೇಶಕ್ಕೆ ಹೈಕೋರ್ಟ್ಗೆ ಸ್ಟೇ ಕೊಟ್ಟಿದೆ. 30 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ನಂಜೇಗೌಡ ಅವರಿಗೆ. ಮಾಲೂರು ಶಾಸಕ ನಂಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆ ಅಸಿಂಧು ಅಂತ ಹೇಳಲಾಗಿದೆ. ದೂರುದಾರ ಮಂಜುನಾಥ್ ಗೌಡ ಅವರು ಕೋರ್ಟ್ ಮೊರೆ ಹೋಗಿದ್ರು. ಮಾಲೂರು ಕಾಂಗ್ರೆಸ್ ಶಾಸಕರಿಗೆ ಬಿಗ್ ಶಾಕ್. ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆ ಅಸಿಂಧು ಅಂತ ಹೇಳಲಾಗಿದೆ. ಮರುಮತ ಎಣಿಕೆ ನಡೆಸೋದಕ್ಕೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಹೈಕೋರ್ಟ್ನಿಂದ ಮಹತ್ವದ ಆದೇಶ. 248 ಮತಗಳ ಅಂತರದಿಂದ ಗೆದ್ದಿದ್ದ ನಂಜೇಗೌಡ ಮತ ಎಣಿಕೆಯಲ್ಲಿ ಲೋಪವಾಗಿದೆ ಅಂತ ಅರ್ಜಿ. ದೂರುದಾರ ಮಂಜುನಾಥ್ ಗೌಡ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ಹಲೋ ಮಂಜುನಾಥ್ ಅವರೇ, ಏನ್ ಹೇಳಕ್ ಬಯಸ್ತೀರಿ? ಇದೀಗ 30 ದಿನ ಟೈಮ್ ಇದೆ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಇದ್ದಾರೆ ನಂಜೇಗೌಡರು. ಆಲ್ ರೈಟ್, ಕ್ಷಮಿಸಿ, ಈಗ ಫೋನ್ ಕರೆ ಇರ್ತಕ್ಕಂಥದ್ದು ನಂಜೇಗೌಡ ಅವರದ್ದು. ನಂಜೇಗೌಡ ಅವರೇ, ಏನ್ ಹೇಳಕ್ ಬಯಸ್ತೀರಿ? ಇದೀಗ ಮತ್ತೆ ಮರು ಎಣಿಕೆ ಮಾಡಬೇಕು ಅಂತ ಹೇಳ್ತಾ ಇದೆ ಕೋರ್ಟ್. ಮೇಡಮ್, ನಾನು ರೀಕೌಂಟಿಂಗ್ ಮಾಡೋದಾಗಿದೆ, ನಾನು ಸ್ವಾಗತ ಮಾಡ್ತಾ ಇದ್ದೆ. ಓಕೆ. ಆದ್ರೆ ಚುನಾವಣೆ ಪ್ರಕ್ರಿಯೆಯನ್ನ ಅಸಿಂಧು ಮಾಡಿ, ಶಾಸಕರನ್ನ ಅಸಿಂಧು ಮಾಡಿ ರೀಕೌಂಟಿಂಗ್ ಅಂತೇಳಿ ಮಾಡಿರೋ ಆದೇಶ ನನಗೆ ಸಮಾಧಾನಕರವಾಗಿಲ್ಲ. ಓಕೆ. ನಾನು ಅಪೀಲ್ ಹೋಗ್ತೇನೆ. ನಾನು ಸುಮಾರು ಸಭೆಗಳಲ್ಲಿ ಕೂಡ ಮೊದಲಿಂದ ಹೇಳ್ತಾ ಇದ್ದೆ, ಅಪೀಲ್ ಹೋಗಿದ್ದಾರೆ. ರೀಕೌಂಟಿಂಗ್ ಬೇಕು ಅಂತ. ರೀಕೌಂಟಿಂಗ್ ಅಂತ ಕೋರ್ಟ್ ಆದೇಶ, ಅದನ್ನ ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದೆ. ಇವತ್ತಿನ ತೀರ್ಮಾನ ನನಗೆ ಸಮಾಧಾನಕರವಾಗಿಲ್ಲ. ನಮ್ಮ ಗೌರವಾನ್ವಿತ ನ್ಯಾಯಾಲಯ ಕೊಟ್ಟು ಆದೇಶದ ಮೇಲೆ ನಾನು ಅಪೀಲ್ ಹೋಗ್ತೇನೆ. ನಾನು ಆಮೇಲೆ ನನಗೆ 30 ಡೇಸ್ 30 ದಿನ ಅಪೀಲ್ಗೂ ಕೂಡ ಕಾಲಾವಕಾಶ ಕೊಟ್ಟಿದೆ ಕೋರ್ಟು. 30 ದಿವಸ ಒಳಗಡೆ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತೇನೆ. ಓಕೆ. ಸೊ ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದ್ರೆ ಏನ್ ಹೇಳಕ್ ಬಯಸ್ತೀರಿ? ಅಲ್ಲ, ನಾನು ನ್ಯಾಯಾಲಯ ಆತರ ಏನಾದ್ರು ತೀರ್ಮಾನ, ನಂದೇನಾದ್ರು ಚಾಲೆಂಜ್ ಮಾಡ್ಬೇಕಾಗಿರೋದು, ಈಗ ನಾನು ಮಾಡಬೇಕಾಗಿದ್ದು ಅಂತ ಮಾಡ್ತಾ ಇರಬೇಕು. ಅಂದ್ರೆ ನಿಮ್ಮ ಆಯ್ಕೆ ಸರಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ಣ ವಿಶ್ವಾಸ ಇದೆಯಾ? 100% ರೀಕೌಂಟಿಂಗ್ ಮೇಲೆ ನಂಗೆ 100% ನಂಬಿಕೆ ಇದೆ. ರೀಕೌಂಟಿಂಗ್ ಅಂತ ಆದೇಶ ಮಾಡಿದ್ರೆ ನಾನು ಅಪೀಲ್ ಹೋಗ್ತಾ ಇರ್ಲಿಲ್ಲ. ಹಸಿಂಧು ಅಂತೇಳಿ ಬಂದಿದೆಯಲ್ಲ, ಹಸಿಂಧು ಅನ್ನೋದಕ್ಕಾಗಿ ನಾನು ಅಪೀಲ್ ಹೋಗ್ಬೇಕಾಗ್ತದೆ.
ಸೊ ಮತ ಎಣಿಕೆ ಸರಿ ಇದೆ ಅಂತ ನೀವು ನಂಬ್ತೀರಿ? 100% ರೂಟೀನ್ ಸರಿ ಇದೆ. ಓಕೆ ಓಕೆ. ಯಾಕೆ ಇವರು ಮಂಜುನಾಥ್ ಗೌಡ ಅವರು ಯಾಕೆ ಮತ್ತೆ ದೂರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಅದೇನು ಅನುಮಾನ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಅವರು ರೀಕೌಂಟಿಂಗ್ ಬೇಕು ಅಂತ ಹೋಗಿದ್ರು, ರೀಕೌಂಟಿಂಗ್ ಅಂತ ಆಗಿದೆ. ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಹೋಗ್ತಾ ಇಲ್ಲ, ಸ್ವಾಗತ ಮಾಡ್ತಾ ಇದ್ದೆ ನಾನು. ಆದ್ರೆ ಇವತ್ತು ಆದೇಶ ನನಗೆ ಸಮಾಧಾನಕರವಾಗಿ ಇಲ್ಲದೆ ಇರೋದ್ರಿಂದ ಅಪೀಲ್ ಹೋಗ್ತೇನೆ. 30 days ನನಗೆ ಟೈಮ್ ಕೊಟ್ಟಿದೆ, ಅದ್ರ ಒಳಗಡೆ ನಾನು ಸುಪ್ರೀಂ ಕೋರ್ಟ್ ಅಪೀಲ್ ಹೋಗ್ತೇನೆ. ರೈಟ್. ಥ್ಯಾಂಕ್ ಯು ನಂಜೇಗೌಡ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಚುನಾವಣೆ ತಕರಾರು ಒಂದು ನಮ್ದು ಹೈಕೋರ್ಟ್ ಅಲ್ಲಿ ಏನಿತ್ತು ಅದು ಇವತ್ತು ಆದೇಶ ಆಗಿದೆ. ಆದೇಶದಲ್ಲಿ ಆಶ್ಚರ್ಯಕರವಾದ ಆದೇಶ ಆಗ್ಬಿಟ್ಟಿದೆ. ಏನು ನಮ್ಮ ಎದುರು ಕ್ಯಾಂಡಿಡೇಟ್ ಇದ್ರು, ಅವರು ರೀಕೌಂಟಿಂಗ್ ಬೇಕು ಅಂತ ಕೇಳಿದ್ರು. ಕೌಂಟಿಂಗ್ ಮೇಲೆ ಅನುಮಾನ ಇತ್ತು ಅವರಿಗೆ. ಆದ್ರೆ ಇವತ್ತು ಆದೇಶ ನೋಡಿದಾಗ ಅಸಿಂಧು ಮಾಡಿ ಕೌಂಟಿಂಗ್ ಆದೇಶವನ್ನ ಮಾಡೋದು ಅಂತೇಳಿ ಕೌಂಟಿಂಗ್ ಆದೇಶಕ್ಕೆ ಮಾಡಿದ್ದಾರೆ ಅಂತ ಮಾಹಿತಿ. ನನಗಿನ್ನೂ ಆದೇಶ ಕಾಪಿ ಸಿಕ್ಕಲಿಲ್ಲ. ನಾನು ನಮ್ಮ ಸೀನಿಯರ್ ಲಾಯರ್ ಅಂತ ಹೋಗ್ತೀನಿ, ಮಾತಾಡ್ತಾ ಇದ್ದೀನಿ. ನಾನು ರೀಕೌಂಟಿಂಗ್ ಏನಾದರೂ ಆದೇಶ ಆದರೆ ನಾನು ಸ್ವಾಗತ ಮಾಡಬೇಕು ಅಂತಿದ್ದೆ. ರೀಕೌಂಟಿಂಗ್ ಆಗಲಿ, ಕೌಂಟಿಂಗ್ ಅಲ್ಲಿ ಏನೂ ಆಗಿಲ್ಲ. ರೀಕೌಂಟಿಂಗ್ ಆದರೂ ಸಹಿತ ಮತ್ತೆ ನಾನೇ ಗೆಲ್ತೇನೆ, ನನ್ನ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಇದ್ದೆ. ಅಸಿಂಧು ಮಾಡಿ, ಚುನಾವಣೆನೇ ಅಸಿಂಧು ಮಾಡಿ ರೀಕೌಂಟಿಂಗ್ ಮಾಡೋದು ಅಂತೇಳಿ ಆದೇಶ ಆಗಿರೋದು. ಅದಕ್ಕೆ ಮಾಲೂರು ಕಾಂಗ್ರೆಸ್ ಶಾಸಕರಿಗೆ ಬಿಗ್ ಶಾಕ್. ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆ ಅಸಿಂಧು ಅಂತ ಹೇಳಲಾಗಿದೆ. ಮರು ಮತ ಎಣಿಕೆ ನಡೆಸೋದಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹೈಕೋರ್ಟ್ನಿಂದ ಮಹತ್ವದ ಆದೇಶ ಇದು. 248 ಮತಗಳ ಅಂತರ, ಕೇವಲ 248 ಮತಗಳ ಅಂತರದಿಂದ ನಂಜೇಗೌಡ ಗೆದ್ದಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಮತ ಎಣಿಕೆಯಲ್ಲಿ ಲೋಪವಾಗಿದೆ ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಮೊರೆ ಹೋಗಿದ್ದ ಮಂಜುನಾಥ್ ಗೌಡ ನಂಜೇಗೌಡ ಆಯ್ಕೆಯನ್ನ ಇದೀಗ ಹೈಕೋರ್ಟ್ ಅಸಿಂಧುಗೊಳಿಸಿದೆ. ಶಾಸಕ ನಂಜೇಗೌಡ ಅವರಿಗೆ 30 ದಿನಗಳ ತಾತ್ಕಾಲಿಕ ರಿಲೀಫ್, ತನ್ನದೇ ಆದೇಶಕ್ಕೆ 30 ದಿನಗಳ ತಡೆ ನೀಡಿದೆ ಹೈಕೋರ್ಟ್. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದೆ.